ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೋಟೆ ನಾಡಿನ ಕನ್ನಡತಿ. ಈ ಬ್ಲಾಗ್ ಯಾವುದಪ್ಪ ಅಂತಂದರೆ, ಕೆಳಗಡೆ ಹೋಗ್ತಾ ಇದ್ದೀನಿ, ನಮ್ಮ ಮನೆಯವ್ರಿಗೆ ಹೇಳ್ತಾರೆ ಬನ್ನಿ. ಅಯ್ಯಪ್ಪ ಸ್ವಾಮಿ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಸ್ವಾಮಿ. ಇವತ್ತು ನಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿದು ಫೋಟೋ ಪೂಜೆ ಇಟ್ಕೊಂಡಿದ್ದೀವಿ. ಅದ್ರ ವಿಡಿಯೋನ ನಮ್ಮ ಮನೆಯವ್ರ ಸ್ವಾಮಿ ಅಪ್ಲೋಡ್ ಮಾಡ್ತಾರೆ, ದಯವಿಟ್ಟು ಎಲ್ಲರೂ ನೋಡಿ. ಪೂಜೆಗೆ ಏನೇನು ಬೇಕು ಐಟಮ್ಸ್ ಎಲ್ಲ ಅವ್ರು ತರೋಕ್ಕೆ ಅಂತ ಮಾರ್ಕೆಟಿಗೆ ಹೋದರು. ನೈಟೇ ಎಲ್ಲ ಮೊಸರುಗಳು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಯಾಕಂದರೆ ತುಂಬ ಕೆಲಸಗಳಿರ್ತವೆ, ಪೂಜೆಗೆಲ್ಲ ಜೋಡಿಸ್ಕೊಬೇಕು. ಹಾಗಾಗಿ ಅತ್ತೆ ಮಾವ ಎಲ್ಲರೂ ಬರ್ತಾ ಇದ್ದಾರೆ ಇವತ್ತು. ಅದಕ್ಕೋಸ್ಕರನೇ ಎಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡೆ. ನನ್ನ ಮಗನಿಗೆ ಎದ್ದೇಳ್ಸೋಣ ಅಂತ ಹೋದೆ. ಅವನು ಇನ್ನೂ ಮಲಗಿರೋದು ನೋಡಿ ಎದ್ದೇಳ್ಸೋಕ್ಕೆ ಮನಸ್ಸು ಬರಲಿಲ್ಲ. ಮಲಗಲಿ ಬಿಡು, ಯಾಕಂದರೆ ಪೂಜೆ ಐತೆ, ಅವನು ಸ್ಕೂಲ್ ಬೇರೆ ಕಳಿಸ್ತಿದ್ದಿಲ್ಲ ಇವತ್ತು. ಅದಕ್ಕೋಸ್ಕರ ಬಿಟ್ಟು ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಅಡುಗೆ ಕೆಲಸಗಳು ಎಲ್ಲ ಬೇಗ ಮುಗಿಸ್ಕೊಂಡ್ರೆ ಪೂಜೆಗೆ ಏನೇನು ತಯಾರಿ ಬೇಕು ಎಲ್ಲದೂ ಮಾಡ್ಬೋದು. ಅತ್ತೆನೂ ಊರಿಂದ ಬರ್ತಾ ಇದ್ದಾರೆ. ಎಲ್ಲ ಪೂಜೆಗೆ ಏನೇನು ಬೇಕೋ ತಯಾರಿ ಅವರೆಲ್ಲ ಮಾಡ್ಕೊತಾರೆ. ಅವ್ರು ಕೇಳಿದ್ದ ಜೋಡಿಸ್ಕೊಡ್ತೀನಿ. ಅದಕ್ಕೆ ಅವ್ರು ಬರ್ತಿದ್ದಂಗೆ ಮತ್ತೆ ಟೈಮ್ ಇರಲ್ಲ ಅಂತಂದು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ಕೊತಾ ಇದ್ದೀನಿ. ಅವರಿಗೆ ತಿಂಡಿಗಳು ಎಲ್ಲ ಇಷ್ಟ ಆಗಲ್ಲ ಅಷ್ಟೊಂದು. ಅದಕ್ಕೋಸ್ಕರ ಉಳ್ಸೆಪ್ಪು ಮುದ್ದೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಂದ ತಕ್ಷಣ ಊಟ ಮಾಡಿಕೊಂಡು ಅವ್ರ ಪೂಜೆ ಕೆಲಸಗಳೆಲ್ಲ ಹಿಡ್ಕೋತಾರೆ ಅಂತ. ಇಲ್ಲಿಗೆ ಬಂದ್ರೂ ನಾವೇ ಅತ್ತೆ ಮನೆಗೆ ಹೋದ್ರೂ ನಮ್ಮ ಅತ್ತೆ ಒಬ್ಬರೇ ಮಾಡೋಕ್ಕೆ ಬಿಡಲ್ಲ. ನಮಗೆ ಎಲ್ಲದಕ್ಕೂ ಜೊತೆಗೆ ಹೆಲ್ಪ್ ಮಾಡ್ತಾರೆ. ನಮಗೆ ಯಾವುದೇ ಕೆಲಸ ಗೊತ್ತಿಲ್ಲ ಅಂದ್ರೂ ಹೇಳ್ಕೊಟ್ಟು ಮಾಡಿಸ್ತಾರೆ. ಉಪ್ಪು ಸ್ವಲ್ಪನೇ ಇತ್ತು, ಅದಕ್ಕೋಸ್ಕರ ಖಾಲಿ ಹೋಗೋಕ್ಕೆ ಬಿಡಲ್ಲ. ನಾನು ಸ್ವಲ್ಪ ಇದ್ದಂಗ್ಲೇ ಫುಲ್ ಮಾಡ್ಕೊಬಿಡ್ತೀನಿ. ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ಸ್ಟವ್ ಮೇಲೆ ಬಿದ್ದಿತ್ತು, ಅದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಕೊಡೋಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ವಿಸಿಲೂ ಬಂತು. ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂತ ಸೈಡಿಗೆ ಇಟ್ಟಿದ್ದೆ. ಅಷ್ಟರಲ್ಲಿ ಅತ್ತೆನೂ ಊರಿಂದ ಬಂದರು. ಇಬ್ಬರು ಊಟ ಮಾಡ್ಕೊಂಡ್ವಿ. ಮತ್ತು ಊರಿಂದ ಬರ್ತಾ ಅವರು ಉದಕ ಮುದ್ದೆ ಮಾಡೋಕ್ಕೆ ಸೊಪ್ಪು ತೊಗೊಂಡು ಬಂದಿದ್ದರು. ಸೊಪ್ಪು ಬಿಡಿಸ್ಕೊಂಡು ಉದಕ ಮುದ್ದೆ ಮಾಡಿದ್ವಿ. ರಾಗಿಯ ಮುದ್ದೆ ಮುರಿಸಿ ಉಪ್ಪೆಸ್ರಿನ ಖಾರ ಕಲಸಿ ರಾಗಿಯ ಮುದ್ದೆ ಮುರಿಸಿ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಎಲ್ಲರೂ ಕೆಳಗಡೆ ಬಂದ್ವಿ. ಕೆಳಗಡೆ ನನ್ನ ತಮ್ಮ ಅತ್ತೆ ಎಲ್ಲರೂ ಪೂಜೆಗೆ ಪ್ರಸಾದ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ಮೇಲ್ಗಡೆ ಎಲ್ಲ ಕೆಲಸ ಮುಗ್ದಿದ್ವು. ಮತ್ತು ಇನ್ನೊಂದು ಸರಿ ನೆಲ ಒರೆಸ್ಕೊಂಡು ಪೂಜೆ ಮಾಡಿಬಿಡೋಣ ಅಂತ ನಾನು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಪೆಂಡಲ್ ಹಾಕೋಕೆ ಬಂದಿದ್ದರು. ಮತ್ತು ಎಲ್ಲ ಸ್ವಾಮಿಯವರು ಬರ್ತಾರೆ ಅಂತಂದು ಬೇಗ ಬೇಗ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಪೂಜೆ ಮಾಡ್ಕೊಂಡು ಕೆಳಗಡೆ ಹೋದೆ. ಪೂಜೆನೂ ಸ್ಟಾರ್ಟ್ ಆಯಿತು. ಎಲ್ಲರೂ ಹೊರಗಡೆ ನಿಂತ್ಕೊಂಡಿದ್ವಿ. ಒಳಗಡೆ ಫೋಟೋ ಪೂಜೆ ನಡೀತಾ ಇದೆ. ನಾವೆಲ್ಲರೂ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಒಳಗಡೆ ಅವರು ಪೂಜೆ ಮಾಡ್ಕೊಂಡು ಬರೋವರೆಗೂ ಯಾರೂ ಹೋಗೋ ಆಗಿಲ್ಲ, ಯಾಕಂದರೆ ಭಜನೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನಮ್ಮ ಅತ್ತೆ, ನಮ್ಮ ಮನೆಯವ್ರ ಸ್ವಾಮಿ ಅವರೆಲ್ಲ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸ್ವಾಮಿಯರಿಗೆಲ್ಲ ಅಂಟು ಮುಂಟು ಏನೂ ಆಗಂಗಿಲ್ಲ. ನಮ್ಮ ಅತ್ತೆ ಒಬ್ಬರೇ ಅಡುಗೆ ಮಾಡ್ತಾ ಇದ್ದಾರೆ. ಮತ್ತು ನಾನು ನಮ್ಮ ತಂಗಿ ಮಕ್ಕಳನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ. ನನ್ನ ಮಗಳು ಅವ್ರ ಅಪ್ಪಾಜಿ ಫೋನ್ ತಗೊಂಡು ವಿಡಿಯೋ ಮಾಡ್ತೀನಿ ನಾನು ಅಂತ ವಿಡಿಯೋ ಮಾಡ್ತಿದ್ದಾಳೆ. ಭಜನೆ ಮಾಡ್ತಿದ್ಲು ಯಾವಾಗ್ಲೂ ಈ ಥರ ಭಜನೆ ಮಾಡೋ ಟೈಮಲ್ಲಿ. ಈ ಸರಿ ಯಾಕೋ ವಿಡಿಯೋ ಮಾಡೋ ಮೋಡಲ್ಲಿದ್ದಾಳೆ. ಅವಳೇ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ನಮ್ಮ ತಮ್ಮನೇ ವಿಡಿಯೋ ಮಾಡ್ತಾ ಇದ್ದ. ನಮ್ಮ ಚಿನ್ನಮ್ಮಂಗೆ ಕೇಳ್ತಾ ಇದ್ದ, ಹೆಂಗಮ್ಮ ವಿಡಿಯೋ ಮಾಡೋದು ಅಂತ ಕೇಳಿದರೆ ಅವಳು ತೋರಿಸ್ತಾ ಇದ್ಲು. ಅದನ್ನೆಲ್ಲ ಶೂಟ್ ಮಾಡ್ಕೊತಾ ಇದ್ದ ಅವನು. ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ ಅಥವಾ ಪೂಜೆ ಇರಲಿ, ಮಕ್ಕಳು ಈ ಥರ ಕೈ ಬಿಟ್ಟು ಆಟ ಆಡಿದರೆ ತುಂಬ ಚೆನ್ನಾಗಿ. ಯಾಕಂದರೆ ಏನೂ ಟೆನ್ಷನ್ ಇರಲ್ಲ. ಅವ್ರನ್ನ ಹಿಡ್ಕೋಬೇಕು, ಅಲ್ಲಿ ಇಲ್ಲಿ ಓಡೋಗ್ತಾರೆ, ಹಿಡ್ಕೊಂಡು ಕೂರಿಸ್ಕೋಬೇಕು ಅನ್ನೋದು ಏನೂ ಇರಲ್ಲ. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ. ನನ್ನ ಮಗಳಿಗಂತೂ ತುಂಬಾ ಖುಷಿಯಾಗಿತ್ತು. ಅವಳು ಅವ್ರ ಅಪ್ಪಾಜಿದ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ತಾನೆ ಇದ್ದಾಳೆ. ಅಂದರೆ ವೀಡಿಯೋ ಆನ್ ಮಾಡಿದ್ದಿಲ್ಲ, ಸುಮ್ಮನೆ ನಾನು ವೀಡಿಯೋ ಮಾಡ್ತೀನಿ ಅನ್ನೋ ಥರ ವೀಡಿಯೋ ಮೊಬೈಲ್ ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ಲು. ಎಲ್ಲ ಸ್ವಾಮಿಗಳು ಭಕ್ತಿಯಿಂದ ಹಾಡು ಹೇಳ್ಕೊಂಡು ಭಜನೆ ಮಾಡ್ತಾಯಿದ್ರು. ನನ್ನ ಮಗ ಮತ್ತು ನನ್ನ ಮಗಳನ್ನು ಇಬ್ಬರೂ ಭಕ್ತಿಯಿಂದ ಅವ್ರ ಜೊತೆಗೇ ಹಾಡು ಹೇಳ್ಕೊತ ಡ್ಯಾನ್ಸ್ ಮಾಡ್ತಾಯಿದ್ರು.
ನಮ್ಮತ್ತೆ ಎಲ್ಲ ಸ್ವಾಮಿಗಳಿಗೆ ಪ್ರಸಾದ ರೆಡಿ ಮಾಡಿಕೊಟ್ಟು ಕೂತ್ಕೊಂಡಿದ್ರು. ಅಷ್ಟರಲ್ಲಿ ಪೂಜೆನೂ ಎಲ್ಲ ಮುಗಿದಿತ್ತು. ಹೊರಗಡೆ ಕರ್ಪೂರ ಹಚ್ಚೋಕೆ ಈ ಸ್ವಾಮಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಜಾತಿ ಮಾತಿಲ್ಲ ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ ನೀನೆಂದು ನನ್ನವಾ ಮೂಲೋಕ ಬಾಂಧವ ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲ. ಎಲ್ಲ ಸ್ವಾಮಿಗಳು ಪೂಜೆ ಮುಗಿಸ್ಕೊಂಡು ಭಿಕ್ಷೆ ತಗೊತಿದ್ದಾರೆ. ಅವರು ಪ್ರಸಾದ ತಗೊಳ್ಳೋದನ್ನ ಭಿಕ್ಷೆ ಅಂತ ಅನ್ಬೇಕಂತೆ, ಅದಕ್ಕೋಸ್ಕರ ಭಿಕ್ಷೆ ಅಂತ ಹೇಳಿದ್ದು. ನಮ್ಮ ಅತ್ತೆ ಮಾವ ಎಲ್ಲರೂ ಪ್ರಸಾದ ತಗೊಂಡು ಅವರು ಹೊರಟರು, ಟೈಮ್ ಆಗುತ್ತೆ ಅಂತ. ಮತ್ತು ಪೂಜೆ ಮಾಡಿದ್ದೆಲ್ಲ ತೆಗಿಬೇಕಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರೂ ಫೋಟೋಗೆ ಮತ್ತೆ ಪೂಜೆ ಮಾಡಿ ಎಲ್ಲ ತೆಗಿಬೇಕಿತ್ತು, ಹಾಗಾಗಿ ಬೇಗ ಬಂದಿದ್ದರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.